ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತೆಗೆ ಜನತೆಗೆ ನಾಡಿ ಗೌರಿಗಳನ್ನು ಹೇಳ್ತಾ, ಹಲೋ ಸ್ನೇಹಿತರೆ, ನಾನು ನಿಮ್ಮ ಗಣೇಶ್ ಮೈಸೂರು. ಈ ಗಣೇಶ್ ನಿಮಗೋಸ್ಕರ ಇವತ್ತು ಇನ್ಫಾರ್ಮೇಷನ್ ತಂದಿನಿ ಈ ಗಣಪತಿ ಹಬ್ಬಕ್ಕೆ. ಅದೇನಂತಂದರೆ, ನಮ್ಮ ಸೌತ್ ಇಂಡಿಯಾದ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಗಣಪತಿ ವಿಗ್ರಹನ ಎಲ್ಲಿ ಕೂರಿಸ್ತಾರೆ ಅಂತಂದರೆ, ಜಾಸ್ತಿ ತಿರುಪತಿ ಅಯೋಧ್ಯೆಗಿಂತ ಜಾಸ್ತಿ ಜನ ಸೇರೋ ಒಂದು ಫೆಸ್ಟಿವಲ್ ಮಾಡುತ್ತಾರೆ. ಅದು ಹೈದರಾಬಾದಲ್ಲಿ ಯಾವ ಊರಲ್ಲಿ ಅಂತಂದರೆ ಖೈರತಾಬಾದ್ ಅಂತ. ಈ ಖೈರತಾಬಾದ್ ಏನಕ್ಕೆ ಫೇಮಸ್ ಅಂತಂದರೆ ಗಣೇಶನ ಹಬ್ಬಕ್ಕೆ ಫೇಮಸ್ಸು. 2024ರಲ್ಲಿ ಇದರ ಎತ್ತರ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ಅಂತಂದರೆ 70 ಅಡಿಯಷ್ಟು ವಿಗ್ರಹನ ಕೆತ್ತಿ ಅದನ್ನು ವಿಸರ್ಜನೆ ಮಾಡ್ತಾರೆ. ಎಷ್ಟು ದಿನ ನಡೆಯುತ್ತೆ ಅಂದರೆ 10ರಿಂದ 11 ದಿನ ನಡೆಯುತ್ತೆ. 10 ದಿನದಿಂದ 11 ದಿನ ನಡೆಯೋ ಇದರಲ್ಲಿ ಎಷ್ಟು ಜನ ಸೇರ್ತಾರೆ ಅಂತಂದರೆ ಸುಮಾರು 40ರಿಂದ 50 ಲಕ್ಷ ಜನ ಸೇರ್ತಾರೆ. ಆ 40ರಿಂದ 50 ಲಕ್ಷ ಜನ ಇಲ್ಲದಂದರೆ ದಿನಕ್ಕೆ ಸುಮಾರು ಅಂದಾಜು 5 ಲಕ್ಷ ಜನ ಸೇರಿ ಈ ಹಬ್ಬವನ್ನು ನಡೆಸ್ಕೊಡ್ತಾರಂತಾನೆ. ಇನ್ನೊಂದು ಏನಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟು, ಈ ಇದಕ್ಕೆ ಗಣಪತಿಗೆ ಕೊಡುವಂಥ ಪ್ರಸಾದ ಸುಮಾರು 100 kgಯಷ್ಟು ಲಡ್ಡುವನ್ನು ಪ್ರಸಾದ ಕೊಡ್ತಾರಂತೆ. ಸೊ ಈ 11ನೇ ದಿನ ವಿಸರ್ಜನೆ ದಿವಸ ಎಷ್ಟು ಇರಬೇಕು, 100 kg ಅಂತಂದರೆ 1 ಕ್ವಿಂಟಲಷ್ಟು ಈ ಪ್ರಸಾದನ ಕೊಡ್ತಾರೆ. ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ, ಈ ವರ್ಷ ಖೈರತಾಬಾದ್ ಗಣೇಶನ ಹಬ್ಬಕ್ಕೆ 69 ಅಡಿಯಿಂದ 72 ಅಡಿ ಗಂಟೆದಂತಹ ಗಣೇಶನ ವಿಗ್ರಹವನ್ನು ಕೆತ್ತಿದ್ದಾರಂತೆ. ಅದು ನಿಮಗೆ ಅಂದರೆ ವಿತೌಟ್ POP, ಯಾವುದೇ ಕೆಮಿಕಲ್ನ ಯೂಸ್ ಮಾಡಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯೂಸ್ ಮಾಡಿದೆ. ಅದು ಪರಿಸರಕ್ಕೆ ಹಾನಿ ಅಂತ ವಸ್ತುಗಳಿಂದ ಇದನ್ನು ಮಾಡಿರ್ತಾರೆ. ಕಂಬಿಗಳನ್ನ ಯೂಸ್ ಮಾಡಿ ಇದನ್ನು ನಿರ್ಮಿಸಿರ್ತಾರೆ. ತಮ್ಮ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಎಲ್ರಿಗೂ ನೆಮ್ಮದಿ ಸುಖ ಶಾಂತಿಯನ್ನು ಕೊಡಲಿ ಆ ದೇವರು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.